ಹಾಯ್ ಸ್ನೇಹಿತರೆ, ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಈ ಎಪಿಸೋಡಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ MCQಸ್ಗಳನ್ನು ನೋಡ್ತಾ ಹೋಗೋಣ. ಇದು ನಮ್ಮ ಅಪ್ಕಮಿಂಗ್ ಎಕ್ಸಾಮ್ ಆಗಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಮತ್ತು PDO ಹಾಗೆ PSI ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಪ್ರಶ್ನೆಯಲ್ಲಿ ಕೇಳ್ತಾ ಇರೋದು, ಈ ಕೆಳಗಿನ ಯಾವ ನಗರವನ್ನು RD ಬ್ಯಾನರ್ಜಿ ಅವರು ಪತ್ತೆ ಹಚ್ಚಿದ್ದಾರೆ? ಇದು ಬಂದ್ಬಿಟ್ಟು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಪ್ಷನ್ಸ್ ಏನಿದೆ? ಆಲಮ್ಗೀರ್ಪುರ್, ಹರಪ್ಪ, ಲೋಥಲ್, ಮೊಹೆಂಜೊದಾರೋ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, ಮೊಹೆಂಜೊದಾರೋ. ಓಕೆ, RD ಬ್ಯಾನರ್ಜಿ ಅವರು ಪತ್ತೆ ಹಚ್ಚಿರ್ತಕ್ಕಂಥದ್ದು. RD ಬ್ಯಾನರ್ಜಿ ಅವರ ಪೂರ್ತಿ ಹೆಸರು ಏನಪ್ಪ? ಅವರ ಪೂರ್ತಿ ಹೆಸರು ಬಂದ್ಬಿಟ್ಟು ರಾಕುಲ್ ದಾಸ್ ಬ್ಯಾನರ್ಜಿ. ಸರಿನಾ? ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡಬೇಕಂದ್ರೆ, ಯಾವ ಒಂದು ವರ್ಷದಲ್ಲಿ ಇದನ್ನು ಪತ್ತೆ ಮಾಡಲಾಯಿತು? 1922ರಲ್ಲಿ. ಯಾವ ನದಿಯ ದಂಡೆ ಮೇಲೆ ಅಂತ ನೋಡಿದರೆ ಸಿಂಧೂ ನದಿಯ ದಂಡೆ ಮೇಲೆ, ಅಥವಾ ಇದಕ್ಕೆ ನಾವು ಇಂಡಸ್ ರಿವರ್ ಅಂತ ಕೂಡ ಕರಿತೀವಿ. ಓಕೆ, ಜೊತೆಗೆ ಈ ಮೊಹೆಂಜೊದಾರೋಗೆ ಬೇರೆ ಬೇರೆ ಯಾವ ಹೆಸರುಗಳಿಂದ ಕರೀತಾರ? ಇದಕ್ಕೆ ಪ್ರಮುಖವಾಗಿ ನಕಲಿಸ್ತಾನ್ ಅಂತ ಕರೀತಾರ. ಏನಂತಾರ? ನಕಲಿಸ್ತಾನ್. ಅದನ್ನು ಹೊರತುಪಡಿಸಿದರೆ ಇದಕ್ಕೆ ಮೌಂಟ್ ಆಫ್ ಡೆಡ್. ಮೌಂಟ್ ಆಫ್ ಡೆಡ್ ಹೀಗಂದ್ರೆ ಏನು ಕನ್ನಡದಲ್ಲಿ? ಸತ್ತವರ ದಿಬ್ಬ. ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಕೂಡ ಅಂತೇಳಿ ಕರಿಬಹುದು. ಓಕೆ, ಇದನ್ನು ಹೊರತುಪಡಿಸಿ ಮತ್ತೆ ಬೇರೆ ಯಾವ ಹೆಸರುಗಳಿಂದ ಕರೀತಾರೆ ಅಂತ ಕೇಳಬಹುದು. ಎಕ್ಸಾಂಪಲ್ ನೆನಪಿಟ್ಕೊಳ್ಳಿ, ಇದಕ್ಕೆ ಓಯಸಿಸ್ ಆಫ್ ಸಿಂಧ್ ಅಂತ ಕೂಡ ಅನ್ನಿತಾರ. ಏನಂತಾರ? ಓಯಸಿಸ್ ಆಫ್ ಸಿಂಧ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕೇಳಬಹುದು, ನೆನಪಿಟ್ಕೊಳ್ಳಿ. ಓಕೆ, ಮತ್ತು ಈ ಮೊಹೆಂಜೊದಾರೋಲ್ಲಿ ಬೇರೆ ಬೇರೆ ಏನೆಲ್ಲ ಕಂಡು ಬಂದಿದೆ ಅಂತ ನೋಡ್ತಾ ಹೋಗೋಣ. ಎಕ್ಸಾಮಲ್ಲಿ ಅದನ್ನು ಕೂಡ ಕೇಳ್ತಾರೆ. ಪ್ರಮುಖವಾಗಿ ಇಲ್ಲಿ ನಮಗೆ ದೊಡ್ಡ ಸ್ನಾನದ ಕೊಳ ಕಂಡು ಬಂದಿರತಕ್ಕಂಥದ್ದು. ದೊಡ್ಡ ಸ್ನಾನದ ಕೊಳ, ಇಂಗ್ಲೀಷಲ್ಲಿ ಗ್ರೇಟ್ ಬಾತ್ ಅಂತ ಹೇಳಿ ಕರಿತೀವಿ. ಗ್ರೇಟ್ ಗ್ರ್ಯಾನರೀಸ್ ಕೂಡ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು, ಅಂದರೆ ದೊಡ್ಡದಾಗಿರ್ತಕ್ಕಂಥ ಉಗ್ರಾಣಗಳು ಕಂಡು ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಬ್ರಾಂಜ್ ಇಮೇಜ್, ದಟ್ ಇಸ್ ನಥಿಂಗ್ ಬಟ್ ಡ್ಯಾನ್ಸಿಂಗ್ ಗರ್ಲ್ ಕೂಡ ನಮ್ಗೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಸೊ ಇದಿಷ್ಟು ಮಾಹಿತಿ ಮೊಹೆಂಜೊದಾರೋ ಬಗ್ಗೆ. ಅದನ್ನು ಹೊರತುಪಡಿಸಿದರೆ ಬೇರೆ ಆಪ್ಷನ್ ನೋಡ್ತಾ ಹೋದರೆ ಹರಪ್ಪ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹರಪ್ಪ ಅಂತಕ್ಕಂಥದ್ದು ಮೊದಲು ಡಿಸ್ಕವರ್ ಮಾಡಿರ್ತಕ್ಕಂಥ ನಗರ ಈ ಒಂದು ಸಿಂಧೂ ನಾಗರಿಕತೆಯಲ್ಲಿ. ಯಾವಾಗ ಅಂದರೆ 1921ರಲ್ಲಿ. ಯಾರು ಮಾಡಿದ್ರು ಇದನ್ನು? ದಯಾರಾಮ್ ಸಹಾನಿ ಅವರು ಡಿಸ್ಕವರ್ ಮಾಡಿರ್ತಕ್ಕಂಥದ್ದು. ದಯಾರಾಮ್ ಸಹಾನಿ 1921. ಒಂದೇ ರೋ ಅಲ್ಲಿ 6 ಗ್ರ್ಯಾನರೀಸ್ ಕಂಡು ಬಂದಿರತಕ್ಕಂಥದ್ದು. 6 ಉಗ್ರಾಣಗಳು ಒಂದೇ ರೋದಲ್ಲಿ ಕಂಡು ಬಂದಿರತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತದೆ ಹರಪ್ಪ ನಾಗರಿಕತೆಯಲ್ಲಿ. ನೆಕ್ಸ್ಟ್ ಒನ್ ಲೋಥಲ್. ಇಲ್ಲಿ ಪ್ರಮುಖವಾಗಿ ಕಂಡು ಬಂದಿರತಕ್ಕಂಥದ್ದು ನಮಗೆ ಡಾಕ್ ಯಾರ್ಡ್. ಓಕೆ, ಕೇಳ್ಬೋದು ಡಾಕ್ ಯಾರ್ಡ್ ಎಲ್ಲಿ ಕಂಡು ಬಂದದ ಅಂತ? ಲೋಥಲಲ್ಲಿ. ಸೊ ಬೇರೆಯವರೊಂದಿಗೆ ಟ್ರೇಡ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಇಂಪಾರ್ಟೆಂಟ್ ನಗರ ಕಂಡು ಬಂದಿರತಕ್ಕಂಥದ್ದು ಲೋಥಲ್ ಈ ನಮ್ಮ ಇಂಡಸ್ ಸಿವಿಲೈಸೇಷನ್ ಅಲ್ಲಿ. ವಿಜಯನಗರದ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಯುದ್ಧ ಯಾವುದು? ಆಪ್ಷನ್ ಬಂದ್ಬಿಟ್ಟು ಹಲ್ದಿಘಾಟ್ ಕದನ, ತಾಳಿಕೋಟೆ ಕದನ, ಕನ್ವ ಕದನ ಹಾಗೆ ಪಾನಿಪತ್ ಕದನ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ತಾಳಿಕೋಟೆ ಕದನ. ಓಕೆ, ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರು? ಹಕ್ಕ ಮತ್ತು ಬುಕ್ಕ. ಹಕ್ಕ ಆ್ಯಂಡ್ ಬುಕ್ಕ ಈಸ್ ದ ಫೌಂಡರ್ ಆಫ್ ವಿಜಯನಗರ ಎಂಪೈರ್. ಸೊ ಯಾವ ಒಂದು ನದಿಯ ದಂಡೆ ಮೇಲೆ ಆರಂಭಗೊಂಡಿರ್ತಕ್ಕಂಥದ್ದು ಇದು? ಇಟ್ ಸ್ಟಾರ್ಟೆಡ್ ಆನ್ ದ ಬ್ಯಾಂಕ್ ಆಫ್ ತುಂಗಭದ್ರಾ. ತುಂಗಭದ್ರಾ ನದಿಯ ದಡದಲ್ಲಿ ಆರಂಭಗೊಂಡಿರ್ತಕ್ಕಂಥ ಸಾಮ್ರಾಜ್ಯ ವಿಜಯನಗರ ಮನೆತನ. ಹಾಗೆ ಇವರ ರಾಜಧಾನಿ ಯಾವುದಾಗಿತ್ತು? ಹಂಪಿ. ಇವಾಗ ಹಾಳ್ ಹಂಪಿ ಅಂತ ಏನು ಫೇಮಸ್ ಆಗಿದೆಯಲ್ಲ, ದಟ್ ಈಸ್ ದ ಒನ್. ಎಕ್ಸಾಕ್ಟ್ ಯಾವ ಒಂದು ದಿನದಂದು ಆಯ್ತಪ್ಪ ಈ ತಾಳಿಕೋಟೆ ಕದನ ಅಂತ ನೋಡ್ತಾ ಹೋದರೆ 1565 ಜನವರಿ. ಓಕೆ, 1565 ಜನವರಿ 23ರಂದು ಆಗಿರ್ತಕ್ಕಂಥದ್ದು. ತಾಳಿಕೋಟೆ ಕದನಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರ? ರಕ್ಕಸ ತಂಗಡಿ ಕದನ ಅಂತ ಕೂಡ ಕರೀತಾರ. ಈ ತಾಳಿಕೋಟೆ ಕದನದ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪರವಾಗಿ ಯಾರಿರ್ತಾರ? ಆಗಿದ್ದಿರ್ತಕ್ಕಂಥ ವ್ಯಕ್ತಿ ರಾಮರಾಯ. ಅಳಿಯ ರಾಮರಾಯ ಅಂತ ಫೇಮಸ್ ಆಗಿರ್ತಕ್ಕಂಥವನು. ಬಟ್ ಈಸ್ ನಾಟ್ ಆ್ಯಕ್ಚುಯಲ್ ಕಿಂಗ್. ಇವನೇನಾಗಿರ್ತಾನೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ. ಆದರೆ ಆ್ಯಕ್ಚುಯಲ್ ಕಿಂಗ್ ಯಾರು ಇರ್ತಾರಪ್ಪ ಅಂತ ಸಮಯದಲ್ಲಿ ಅಂದ್ರೆ ಸದಾಶಿವರಾಯ. ಕನ್ಫ್ಯೂಷನ್ ಮಾಡ್ಕೋಬಾರ್ದು ಯಾರು ಯಾರು ಅಂತ ಹೇಳಿ. ಸದಾಶಿವರಾಯ ರಾಜನಾಗಿರ್ತಾನ, ರಾಮರಾಯ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥದ್ದು. ಓಕೆ, ತಾಳಿಕೋಟೆ ಕದನದ ಸಮಯದಲ್ಲಿ ಯಾರ ವಿರುದ್ಧ ಮಾಡ್ತಾರಪ್ಪ ಈ ತಾಳಿಕೋಟೆ ಕದನ? ಇದನ್ನು ಮಾಡಿರ್ತಕ್ಕಂಥದ್ದು 4 ಶಾಹಿ ಮನೆತನಗಳ ಅಪೋಸಿಟ್ ಆಗಿ. 4 ಶಾಹಿ ಮನೆತನ ಯಾರಿರ್ತಾರ? ಈ 4 ಶಾಹಿ ಮನೆತನದ ಮುಖ್ಯಸ್ಥರಾಗಿ ಆ ಒಂದು ಯುದ್ಧದ ಸಮಯದಲ್ಲಿ ಅಹಮದ್ ನಗರದ ಹುಸೇನ್ ನಿಜಾಮ್. ಇದನ್ನು ಕೂಡ ಕೇಳ್ತಾರೆ, ನೆನಪಿಟ್ಟುಕೊಳ್ಳಿ. ಹುಸೇನ್ ನಿಜಾಮ್ ಅಂತಕ್ಕಂಥವನು ಆ ಒಂದು ಯುದ್ಧದ ಸಮಯದಲ್ಲಿ ಮುಂದಾಳತ್ವವನ್ನು ವಹಿಸಿರ್ತಾನ. 4 ಶಾಹಿ ಮನೆತನದ ಮುಂದಾಳತ್ವ ವಹಿಸಿರ್ತಕ್ಕಂಥ ವ್ಯಕ್ತಿ. ಓಕೆ, ಈ ಒಂದು ಯುದ್ಧದ ಸಮಯದಲ್ಲಿ ವಿಜಯನಗರದ ಸಾಮ್ರಾಜ್ಯದ ಅರಸರು ಸ್ಟ್ರಾಂಗ್ ಇರ್ತಾರ, ಬಟ್ ಆದರೂ ಕೂಡ ಸೋಲ್ತಾರ. ಆ ಸೋಲಿಗೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ವಿಜಯನಗರದ ಸೈನ್ಯಕ್ಕೆ ಗಿಲಾನಿ ಸಹೋದರರು ಮಾಡಿರ್ತಕ್ಕಂಥ ಮೋಸ. ಯಾರು?
ಗಿಲಾನಿ ಸಹೋದರರು, ವೆರಿ ಇಂಪಾರ್ಟೆಂಟ್, ನೆನಪಿಟ್ಟುಕೊಳ್ಳಿ ಇವರ ಹೆಸರನ್ನು. ಓಕೆ, ಇವರ ಒಂದು ಮೋಸದ ಫಲವಾಗಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಪತನವನ್ನು ಹೊಂದಿದ ಆ ಸಮಯದಲ್ಲಿ. ಸರಿನಾ? ಇದೆಲ್ಲದರ ಜೊತೆಗೆ ವಿಜಯನಗರ ಅಂತ ಬಂದಾಗ ಒಂದು ಇಂಪಾರ್ಟೆಂಟ್ ಪರ್ಸನಾಲಿಟಿ ನಮ್ಮ ಮೈಂಡಿಗೆ ಬರ್ತಕ್ಕಂಥದ್ದು ಯಾರ್ದು ಹೇಳಿ? ಎಸ್, ಕೃಷ್ಣದೇವರಾಯ ಅವ್ರದ್ದು. ಓಕೆ, ಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಖ್ಯಾತ ಅರಸ ಯಾರಂತ ನೋಡಿದರೆ ಕೃಷ್ಣದೇವರಾಯ. ಓಕೆ, ಈತ ಯಾವ ಒಂದು ಮನೆತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು ಪರ್ಟಿಕ್ಯುಲರ್ ಆಗಿ ವಿಜಯನಗರ ಅಂತ ನೋಡಿದಾಗ ತುಳುವ. ಓಕೆ, ತುಳುವ ಸಂತತಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೊರೆ. ಈತನ ಮಂತ್ರಿ ಯಾರಾಗಿರ್ತಾರಂತ ಎಕ್ಸಾಮಲ್ಲಿ ಕೇಳ್ಬೋದು, ನೆನಪಿಟ್ಟುಕೊಳ್ಳಿ. ಈತನ ಮಂತ್ರಿ ತಿಮ್ಮರಸ. ಓಕೆ, ಮಂತ್ರಿ ತಿಮ್ಮರಸ. ನೆಕ್ಸ್ಟ್ ಗುರುಗಳ ಬಗ್ಗೆ ಕೂಡ ಕೇಳಬಹುದು. ನಮ್ಮ ಕೃಷ್ಣ ದೇವರಾಯರ ಗುರುಗಳು ಯಾರಾಗಿರ್ತಾರೆ ಅಂದ್ರೆ ವ್ಯಾಸರಾಯರಾಗಿರ್ತಾರ. ವ್ಯಾಸರಾಯ ಇಸ್ ದ ಟೀಚರ್ ಆರ್ ಅ ಮೆಂಟರ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಾಮ್ಗೆ ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್. ಏನಪ್ಪ ಅಂತ ನೋಡ್ತಾ ಹೋದ್ರೆ ಈತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜ ಕವಿಗಳ ಒಕ್ಕೂಟವಿತ್ತು. ಕೇಳ್ತಾರೆ, ಅಷ್ಟದಿಗ್ಗಜ ಕವಿಗಳ ಒಕ್ಕೂಟ ಯಾರ ಆಸ್ಥಾನದಲ್ಲಿ ಇತ್ತು? ಇದು ಕಂಡು ಬಂದಿರತಕ್ಕಂಥದ್ದು ನಮ್ಮ ಕೃಷ್ಣದೇವರಾಯನ ಆಸ್ಥಾನದಲ್ಲಿ. ಏನಿದು ಅಷ್ಟದಿಗ್ಗಜ? ಪ್ರಮುಖ ಅಥವಾ ಇಂಪಾರ್ಟೆಂಟ್ 8 ಕವಿಗಳನ್ನು ಇವರ ಒಂದು ಆಸ್ಥಾನದಲ್ಲಿ ನೋಡ್ತೀವಿ. ಯಾರ್ಯಾರವರು? ಅಲ್ಲಸಾನಿ ಪೆದ್ದನ್ ಆಗಿರಬಹುದು, ದೂರ್ಜಟಿ ಆಗಿರಬಹುದು, ಓಕೆ, ಮಾದಯ್ಯಗಾರ ಮಲ್ಲನ್ನ ಆಗಿರಬಹುದು, ರಾಮಭದ್ರ ಆಗಿರಬಹುದು, ಅಯ್ಯಲ ರಾಜ, ಪಿಂಗಾಳಿ ಸೂರನ್ನ, ತೆನಾಲಿ ರಾಮಕೃಷ್ಣ, ನಂದಿ ತಿಮ್ಮಣ್ಣ. ಸೊ ಟೋಟಲ್ ಆಗಿ 8 ಜನ ಇಂಪಾರ್ಟೆಂಟ್ ಗ್ರೇಟೆಸ್ಟ್ ಸ್ಕಾಲರ್ಸನ್ನು ಹೊಂದಿರತಕ್ಕಂಥದ್ದು, ಕವಿಗಳನ್ನು ಹೊಂದಿರತಕ್ಕಂಥದ್ದು. ಅದಕ್ಕೋಸ್ಕರ ಏನಂತ ಹೇಳ್ತೀವಿ? ಈತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜ ಕವಿಗಳ ಒಕ್ಕೂಟವಿತ್ತು ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಅಲಾಂಗ್ ವಿತ್ ದಟ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಇವ್ರ ಬಗ್ಗೆ ಅಂತ ನೋಡಿದ್ರೆ ಸ್ವತಃ ಸಾಹಿತಿಗಳು ಕೂಡ ಆಗಿರ್ತಾರ. ನಮ್ಮ ಕೃಷ್ಣದೇವರಾಯರು ಸ್ವತಃ ಸಾಹಿತಿಗಳು. ಏನೇನು ಬರೆದಿದ್ದಾರ ಎಕ್ಸಾಮಲ್ಲಿ ಕೇಳ್ತಾರ, ನೆನಪಿಟ್ಕೋಬೇಕು. ಮೊದಲನೇದಾಗಿ ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಬರೆದಿರ್ತಕ್ಕಂಥದ್ದು. ಯಾವುದು? ಜಾಂಬವತಿ ಕಲ್ಯಾಣ. ಎದರಲ್ಲಿ ಬರೆದಿರ್ತಕ್ಕಂಥದ್ದಂತ ಎಕ್ಸಾಮಲ್ಲಿ ಕೇಳ್ಬೋದು. ಇದನ್ನು ಬರೆದಿರೋದು ಸಂಸ್ಕೃತದಲ್ಲಿ. ಓಕೆ, ಯಾವ ರೀತಿ ಬೇಕಾದ ರೀತಿ ಕೇಳ್ಬೋದು ಎಕ್ಸಾಮಲ್ಲಿ. ಯಾವ ಭಾಷೆ ಅಂತ ಕೇಳ್ಬೋದು ಅಥವಾ ಯಾವ ಕೃತಿ ಅಂತ ಕೂಡ ಕೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಇವರು ಬರೆದಿರ್ತಕ್ಕಂಥದ್ದು ಅಮುಕ್ತ ಮೌಲ್ಯದ ಎಂಬಂಥ ಗ್ರಂಥ. ಯಾವುದು? ಅಮುಕ್ತ ಮೌಲ್ಯದ. ಓಕೆ, ಇದು ಒಂದು ಗ್ರಂಥ. ಯಾವ ಭಾಷೆಯಲ್ಲದ ಅಮುಕ್ತ ಮೌಲ್ಯದ? ಇದಿರ್ತಕ್ಕಂಥದ್ದು ತೆಲುಗು ಭಾಷೆಯಲ್ಲಿ. ಓಕೆ, ಇಟ್ ಈಸ್ ಇನ್ ತೆಲುಗು. ಓಕೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಜಾಂಬವತಿ ಕಲ್ಯಾಣ ಅಂತ ಬಂದಾಗ ಸಂಸ್ಕೃತ, ಅಮುಕ್ತ ಮೌಲ್ಯದ ಅಂತ ಬಂದಾಗ ತೆಲುಗು. ಓಕೆ, ನೆಕ್ಸ್ಟ್ ಪಾಯಿಂಟ್, ಯಾವಾಗ ತೀರ್ಕೋತಾರ ನಮ್ಮ ಈ ಗ್ರೇಟೆಸ್ಟ್ ಕೃಷ್ಣದೇವರಾಯರ್ ಅಂತ ನೋಡಿದರೆ ಇವ್ರು ತೀರ್ಕೊಂಡಿರ್ತಕ್ಕಂಥದ್ದು 1529ರಲ್ಲಿ. ಯಾವ ಪ್ಲೇಸ್ ಅಂತ ಕೂಡ ಎಕ್ಸಾಮಲ್ಲಿ ಕೇಳಬಹುದು? ಆನೆಗುಂದಿ. ಓಕೆ, ಈ ಡೈಡ್ ಎಟ್ ಆನೆಗುಂದಿ. ನೆಕ್ಸ್ಟ್ ಇವರ ಹೆಂಡತಿ ಹೆಸರು ವೈಫ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾರಂತ ನೋಡಿದರೆ ಜಗನ್ಮೋಹಿನಿ. ಓಕೆ, ಕೃಷ್ಣದೇವರಾಯರ ಹೆಂಡತಿ ಹೆಸರು ಜಗನ್ಮೋಹಿನಿ. 1518ರಲ್ಲಿ ಒರಿಸ್ಸಾದ ಗಜಪತಿ ಪ್ರತಾಪ ರುದ್ರದೇವನನ್ನು ಸೋಲಿಸಿ ಆತನ ಮಗಳಾಗಿರ್ತಕ್ಕಂಥ ಈ ಜಗನ್ಮೋಹಿನಿಯನ್ನು ಕೃಷ್ಣದೇವರಾಯರು ಮದುವೆಯಾಗಿರ್ತಾರೆ. ಓಕೆ, ಸೊ ಇದೆಲ್ಲದರ ಜೊತೆಗೆ ಈ ಒಂದು ಕಾಲಘಟ್ಟದಲ್ಲಿ ಅಂದರೆ ಕೃಷ್ಣದೇವರಾಯನ ಕಾಲಘಟ್ಟದಲ್ಲಿ ಆದಿಲ್ಶಾಹಿಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಕೃಷ್ಣದೇವರಾಯವರು 1512ರಲ್ಲಿ ಅವರನ್ನು ಕೂಡ ಸೋಲಿಸ್ತಾರೆ. 1512ರಲ್ಲಿ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾಹನು ಕೂಡ ಸೋಲಿಸಿರ್ತಾರೆ. ವೆರಿ ಇಂಪಾರ್ಟೆಂಟ್ ಈ ಎಲ್ಲ ಪಾಯಿಂಟ್ಗಳು ಕೃಷ್ಣದೇವರಾಯರ ಬಗ್ಗೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ ಆಪ್ಷನಲ್ಲಿ, ಇಲ್ಲಿ ಕನ್ವ ಕದನ ಅಂತ ಕೊಟ್ಟಿದ್ದಾರೆ. ಓಕೆ, ಬ್ಯಾಟಲ್ ಆಫ್ ಕನ್ವ ಯಾರ್ಯಾರ ಮಧ್ಯೆ ಆಯಿತು? ಇದು ಕನ್ವ ಕದನ ಇದಾಗಿರ್ತಕ್ಕಂಥದ್ದು ಬಾಬರ್ ಮತ್ತು ರಾಣಾ ಸಂಗನ ಮಧ್ಯೆ. ಬಾಬರ್ ಮತ್ತು ರಾಣಾ ಸಂಗನ ಮಧ್ಯೆ. ಯಾವ ವರ್ಷದಲ್ಲಿ ಆಯಿತು? ಇದಾಗಿರ್ತಕ್ಕಂಥದ್ದು 1527ರಲ್ಲಿ. ವೆರಿ ಇಂಪಾರ್ಟೆಂಟ್ ವರ್ಷ 1527 ಆಗಿರ್ತಕ್ಕಂಥದ್ದು ಬಾಬರ್ ಮತ್ತು ರಾಣಾ ಸಂಗನ ಮಧ್ಯ. ನೆಕ್ಸ್ಟ್ ಆಪ್ಷನ್ ಏನು ಕೊಟ್ಟಿದ್ದೀವಿ? ಪಾನಿಪತ್ ಕದನ. ಪಾನಿಪತ್ ಕದನ ಯಾವಾಗಾಯಿತು? 1526ರಲ್ಲಿ. ಸೊ ಟೋಟಲ್ ಆಗಿ 3 ಪಾನಿಪತ್ ಕದನಗಳಾಗ್ತವೆ, ಗೊತ್ತಿರಬೇಕು ನಿಮಗೆ. ದೇರ್ ಆರ್ ಟೋಟಲ್ 3 ಪಾನಿಪತ್ ಬ್ಯಾಟಲ್ಸ್ ಇನ್ ದ ಹಿಸ್ಟ್ರಿ. ಮೊದಲೇದು 1526, ಎರಡನೇದು 1556, ಮೂರನೇದು 1761. ಸೊ ಟೋಟಲ್ 3 ಇಂಪಾರ್ಟೆಂಟ್ ಬ್ಯಾಟಲ್ಸ್ ಇನ್ ಅವರ್ ಹಿಸ್ಟ್ರಿ. ಈ ಮೊದಲ ಪಾನಿಪತ್ ಕದನ 1526ರಲ್ಲಿ ಯಾರ್ಯಾರ ಮಧ್ಯೆ ಆಯಿತು? ಇದಾಗಿರ್ತಕ್ಕಂಥದ್ದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ. ವೆರಿ ಇಂಪಾರ್ಟೆಂಟ್, ಇನ್ ಬಿಟ್ವೀನ್ ಬಾಬರ್ ಆ್ಯಂಡ್ ಇಬ್ರಾಹಿಂ ಲೋಧಿ. ನೆಕ್ಸ್ಟ್ ಎರಡನೇದೇನು ಹೇಳಿದ್ವಿ? 1556ರಲ್ಲಿ ಆಯ್ತು ಅಂತ ಹೇಳಿದ್ವಿ. 1556ರಲ್ಲಿ ಯಾರ್ಯಾರ ಮಧ್ಯೆ ಆಯಿತು? ಇದಾಗಿರ್ತಕ್ಕಂಥದ್ದು ಬೈರಮ್ ಖಾನ್. ವೆರಿ ಇಂಪಾರ್ಟೆಂಟ್, ಬೈರಮ್ ಖಾನ್ ಮತ್ತು ಹೇಮು. ಈ ಎರಡನ್ನು ಹೆಸರನ್ನು ಕೂಡ ನೀವು ನೆನಪಿಟ್ಟಬೇಕು. ಇಟ್ ಈಸ್ ಬಿಟ್ವೀನ್ ಬೈರಮ್ ಖಾನ್ ಆ್ಯಂಡ್ ಹೇಮು ಇನ್ ದ ಇಯರ್ 1556. ದಟ್ ಇಸ್ ನಥಿಂಗ್ ಬಟ್ ಸೆಕೆಂಡ್ ಪಾನಿಪತ್ ಬ್ಯಾಟಲ್. ಸೊ ಬೈರಮ್ ಖಾನ್ ಇಸ್ ನಥಿಂಗ್ ಬಟ್ ಯಾರ ಪರವಾಗಿರ್ತಕ್ಕಂಥದ್ದು? ಇದು ಬೈರಮ್ ಖಾನ್ ಇರ್ತಕ್ಕಂಥದ್ದು ಅಕ್ಬರ್ನ ಪರವಾಗಿ. ಓಕೆ, ಅಕ್ಬರ್ನ ಪರವಾಗಿ.
ಅಲ್ವಾ. ಸೊ ಕೊನೆಯದಾಗಿ ಉಳಿದಿರ್ತಕ್ಕಂಥದ್ದು ಯಾವುದು? 1761ರಲ್ಲಿ ಆಗಿರ್ತಕ್ಕಂಥ ಕದನ, ದಟ್ ಈಸ್ ಮೂರನೇ ಪಾನಿಪತ್ ಕದನ. ಯಾರ್ಯಾರ ನಡುವೆ ಆಯಿತು? ಅಹಮದ್ ಶಾ ಅಬ್ದಾಲಿ ಮತ್ತು ಮರಾಠರ ನಡುವೆ ಆಗಿರ್ತಕ್ಕಂಥದ್ದು. ಓಕೆ, ಥರ್ಡ್ ಬ್ಯಾಟಲ್. ಸೊ ಟೋಟಲ್ ಆಗಿ 3 ಆಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಿಮಗೆ ಕ್ಲಿಯರ್ ಆಯಿತು. ಸೊ ಮೊದಲನೇ ಪಾನಿಪತ್ ಕದನ ಯಾವಾಗಿದೆ ಅಂತ ಹೇಳಿದ್ದೀವಿ, ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. 1826ರಲ್ಲಿ. ಯಾರ್ಯಾರ ನಡುವೆ ಆಯಿತು? ಇದಾಗಿರ್ತಕ್ಕಂಥದ್ದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಸೊ ಇದರಿಂದ ಏನಾಗ್ತದೆ? ಇಬ್ರಾಹಿಂ ಲೋಧಿ ಡೆತ್ ಆಗ್ತದೆ, ಇದರಲ್ಲಿ ತೀರಿಕೊಳ್ತಾನೆ. ಜೊತೆಗೆ ಲೋಧಿ ಮನೆತನ ಕೂಡ ಎಂಡ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ದಟ್ ಈಸ್ ಫಸ್ಟ್ ಪಾಯಿಂಟ್. ಮತ್ತಷ್ಟು ಮಾಹಿತಿ ಏನಪ್ಪ ಈ ಬಾಬರ್ ಬಗ್ಗೆ? ಈ ಬಾಬರ್ ಏನಂತೇಳಿ ಕರಿತೀವಿ ನಾವು? ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ಕರಿತೀವಿ. ಕೇಳ್ಬೋದು, ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಬಾಬರ್. ಓಕೆ, ಎಲ್ಲಿ ಜನಿಸಿರ್ತಾನ ಈತ? ಹುಟ್ಟಿರ್ತಕ್ಕಂಥದ್ದು ಎಲ್ಲಿ? ಈತ ಹುಟ್ಟಿರ್ತಕ್ಕಂಥದ್ದು ಮಧ್ಯ ಏಷ್ಯಾದ ಪರ್ಗಾನ್ ಎಂಬ ಪ್ರಾಂತ್ಯದಲ್ಲಿ. ಯಾವುದು? ಪರ್ಗಾನ್ ಎಂಬ ಪ್ರಾಂತ್ಯದಲ್ಲಿ ಜನಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಇವನು ಟೋಟಲ್ ಆಗಿ ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಕೆಲವೊಂದಿಷ್ಟು ಯುದ್ಧಗಳನ್ನು ಮಾಡ್ತಾನೆ. ಅವೆಲ್ಲವೂ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದೆ. ಒಂದು ಕ್ಲಿಯರ್ ಆಯಿತು, 1826ರಲ್ಲಿ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ಅಂತ ಹೇಳಿ. ಎರಡನೇದಾಗಿ 1827ರಲ್ಲಿ ಯಾವುದಪ್ಪ? ಇದೇ ಒಂದು ಕನ್ವ ಕದನ. ಯಾರ್ಯಾರ ನಡುವೆ? ಬಾಬರ್ ಮತ್ತು ರಾಣಾ ಸಂಗ್ರಾಮನ ನಡುವೆ ಆಗಿರ್ತಕ್ಕಂಥದ್ದು ಈ ಒಂದು ಕನ್ವ ಕದನ. ಇದರಲ್ಲಿ ಕೂಡ ಏನಾಗ್ತದೆ? ರಾಣಾ ಸಂಗ್ರಾಮ ಸೋತ್ ಬಿಡ್ತಾನ. ನೆಕ್ಸ್ಟ್ ಅದರ ಇಮಿಡಿಯೇಟ್ ಇಯರ್, ದಟ್ ಇಸ್ ನಥಿಂಗ್ ಬಟ್ 1828. ಅಲ್ಲೊಂದು ಯುದ್ಧ ಮಾಡ್ತಾನೆ. ಏನಪ್ಪ ಅದು? ಚಾಂದೇರಿ ಕಾಳಗ ಅಂತೇಳಿ ಕರೀತಾರೆ ಅದಕ್ಕೆ. ಚಾಂದೇರಿ ಕಾಳಗ. ಯಾವಾಗ ಆಯ್ತದು ಚಾಂದೇರಿ ಕಾಳಗ? 1528ರಲ್ಲಿ. ಯಾರ್ಯಾರ ನಡುವೆ ಆಯಿತು ಚಾಂದೇರಿ ಕಾಳಗ? ಆ್ಯಸ್ ಯೂಶುವಲ್ ಒಂದು ಕಡೆ ಬಾಬರ್ ಇರ್ತಾನ, ಅವನ ಅಪೋಸಿಟ್ ಆಗಿ ಯಾರು ಇರ್ತಾರಪ್ಪ ಅಂತ ನೋಡಿದರೆ ಮಾಳ್ವಾದ ಅರಸನಾಗಿರ್ತಕ್ಕಂಥ ಮೇದಿನಿ ರಾಯ ಇರ್ತಾನ. ಓಕೆ, ಮಾಳ್ವಾದ ಅರಸ ಮೇದಿನಿ ರಾಯ ಮತ್ತು ಬಾಬರ್ನ ನಡುವೆ ಚಾಂದೇರಿ ಕಾಳಗವು 1528ರಲ್ಲಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕಾಳಗ ಅದರ ಇಮಿಡಿಯೇಟ್ ಇಯರ್ ಅಗೇನ್ 1529ರಲ್ಲಿ. ಯಾವುದದು? ಗೋಗ್ರಾ ಕದನ. ಓಕೆ, ಚಾಂದೇರಿ ಆಯಿತು, ಅದರ ನಂತರ ಬರ್ತಕ್ಕಂಥದ್ದು ಗೋಗ್ರಾ ಕದನ. ಈ ಗೋಗ್ರಾ ಕದನದಲ್ಲಿ ಇಬ್ರಾಹಿಂ ಲೋಧಿಯ ಸಂಬಂಧಿಕನಾಗಿರ್ತಕ್ಕಂಥ ಮೊಹಮ್ಮದ್ ಲೋಧಿಯನ್ನು ಸೋಲಿಸ್ತಾನೆ. ಓಕೆ, ಇಬ್ರಾಹಿಂ ಲೋಧಿಯ ಸಂಬಂಧಿಕ ಯಾರು? ಮೊಹಮ್ಮದ್ ಲೋಧಿ. ಆತನನ್ನು ಡಿಫೀಟ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ 1530ರಲ್ಲಿ ಈತ ತೀರಿಕೊಂಡ. ಓಕೆ, 1530ರಲ್ಲಿ ತೀರಿಕೊಂಡ. ಸದ್ಯಕ್ಕೆ ಈತನ ಸಮಾಧಿ ಎಲ್ಲದ ಎಕ್ಸಾಮಲ್ಲಿ ಕೇಳ್ಬೋದು. ಬಾಬರ್ನ ಪ್ರಸ್ತುತ ಸಮಾಧಿ ಇರ್ತಕ್ಕಂಥದ್ದು ಕಾಬುಲ್. ಓಕೆ, ಕಾಬೂಲಲ್ಲಿ ಈತನ ಸಮಾಧಿ ಇದೆ. ನೆಕ್ಸ್ಟ್ ಈತನ ಆತ್ಮಚರಿತ್ರೆ ರಿಲೇಟೆಡ್ ಕೂಡ ಪ್ರಶ್ನೆ ಬರ್ತದೆ. ಏನಾಗಿತ್ತು ಈತನ ಆತ್ಮಚರಿತ್ರೆ? ಬಾಬರ್ ನಾಮ. ಓಕೆ, ಬಾಬರ್ನ ಆತ್ಮಚರಿತ್ರೆಯ ಹೆಸರು ಬಾಬರ್ ನಾಮ. ಯಾವ ಭಾಷೆಯಲ್ಲದ? ಇದಿರ್ತಕ್ಕಂಥದ್ದು ತುರ್ಕಿ ಅಥವಾ ಚಗಟಾಯಿ ಭಾಷೆಯಲ್ಲಿ. ಕೇಳಬಹುದು ಈ ಪ್ರಶ್ನೆಯನ್ನು ಕೂಡ. ತುರ್ಕಿ ಅಥವಾ ಚಗಟಾಯಿ ಭಾಷೆಯಲ್ಲಿ ಬಾಬರ್ನ ಆತ್ಮಚರಿತ್ರೆಯಾಗಿರ್ತಕ್ಕಂಥ ಬಾಬರ್ ನಾಮ ಇದೆ. ತುರ್ಕಿ ಭಾಷೆಯಲ್ಲಿ ಬಾಬರ್ ಅಂದರೆ ಏನು? ಹುಲಿ. ತುರ್ಕಿ ಭಾಷೆಯಲ್ಲಿ ಬಾಬರ್ ಅಂದರೆ ಹುಲಿ ಎಂದರ್ಥ. ಓಕೆ, ಸೊ ಬಾಬರ್ನ ಮಗ ಯಾರಪ್ಪ ಅಂತ ಎಕ್ಸಾಮಲ್ಲಿ ಕೇಳ್ಬೋದು? ಹುಮಾಯೂನ್. ಹುಮಾಯೂನ್ ರಿಲೇಟೆಡ್ ಏನು ಪ್ರಶ್ನೆ ಬರ್ತದಪ್ಪ ಅಂದರೆ ಈತನ ಚರಿತ್ರೆ ಬಗ್ಗೆ, ಈತನ ಜೀವನ ಚರಿತ್ರೆ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಏನಪ್ಪ ಈತನ ಜೀವನ ಚರಿತ್ರೆ ಹೆಸರು? ಹುಮಾಯೂನ್ ನಾಮ ಅಂತ ಹೇಳಿ. ಓಕೆ, ಹುಮಾಯೂನ್ ನಾಮ. ಯಾರು ಬರೆದಿದ್ದಾರೆ ಈ ಹುಮಾಯೂನ್ ನಾಮ ಅಂತ ನೋಡಿದರೆ ಗುಲ್ಬುದ್ದೀನ್ ಬೇಗಂ. ಗುಲ್ಬುದ್ದೀನ್ ಬೇಗಂ. ಯಾರು ಈ ಗುಲ್ಬುದ್ದೀನ್ ಬೇಗಂ? ಹುಮಾಯೂನನ ತಂಗಿ ಆಗಿರ್ತಾಳೆ ಅಥವಾ ಸಹೋದರಿ. ಓಕೆ, ಹುಮಾಯೂನನ ಸಹೋದರಿ ಆಗಿರ್ತಕ್ಕಂಥ ಗುಲ್ಬುದ್ದೀನ್ ಬೇಗಮಳು ಈತನ ಜೀವನ ಚರಿತ್ರೆಯನ್ನು ಹುಮಾಯೂನ್ ನಾಮ ಎಂಬ ಗ್ರಂಥದಲ್ಲಿ ಬರೆದಿದ್ದಾಳೆ. ಓಕೆ, ಸೊ ಇದಿಷ್ಟು ಮಾಹಿತಿ ಈ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾವು ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಅವಂತಿಯ ರಾಜಧಾನಿ ಯಾವುದು? ಆಪ್ಷನ್ ಬಂದ್ಬಿಟ್ಟು ವಲ್ಲಭಿ, ಗಯಾ, ಉಜ್ಜೈನ್, ನನ್ ಆಫ್ ದ ಅಬವ್. ರೈಟ್ ಆನ್ಸರ್ ಈಸ್ ಉಜ್ಜೈನ್. ಅವಂತಿಯ ರಾಜಧಾನಿ ಉಜ್ಜೈನ್ ಆಗಿರ್ತದ. ಓಕೆ, ಕಿಂಗ್ಡಮ್ ಆಫ್ ಅವಂತಿ ಈಸ್ ಉಜ್ಜೈನ್. ಆಪ್ಷನಲ್ಲಿ ಗಯಾ ಅಂತ ಕೊಟ್ಟಿದ್ದಾರೆ. ಗಯಾ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಹೇಳಿ? ಇದು ನಮ್ಮ ಗೌತಮ ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಗೌತಮ ಬುದ್ಧನಿಗೆ ನಿರ್ವನ ಆಗಿರ್ತಕ್ಕಂಥ ಪ್ಲೇಸ್ ಯಾವುದಪ್ಪ ಅಂದರೆ ಗಯಾ. ಅಂದರೆ ಜ್ಞಾನೋದಯ ಆಗಿರ್ತಕ್ಕಂಥ ಸ್ಥಳ. ಅಂದರೆ ಜ್ಞಾನೋದಯ ಆಗಿರ್ತಕ್ಕಂಥ ಸ್ಥಳ ಗೌತಮ ಬುದ್ಧ. ಯಾರಿಗೆ ಗೌತಮ ಬುದ್ಧ? ಗೌತಮ ಬುದ್ಧ ಈಸ್ ದಿ ಫೌಂಡರ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ ಸ್ಥಾಪಕ ಈ ಗೌತಮ ಬುದ್ಧ. ಯಾವ ಒಂದು ವರ್ಷದಲ್ಲಿ ಆತನಿಗೆ ಜ್ಞಾನೋದಯ ಆಯಿತು ಅಂತ ನೋಡಿದರೆ 35ನೇ ವರ್ಷದಲ್ಲಿ ಜ್ಞಾನೋದಯ ಆಗಿರ್ತಕ್ಕಂಥದ್ದು. ಹಾಗೆ ಗೌತಮ ಬುದ್ಧನ ಒಂದು ಪ್ರೀವಿಯಸ್ ಹೆಸರು ಅಂದರೆ ಆರಂಭದ ದಿನಗಳಲ್ಲಿ ಆತನ ಹೆಸರು ಏನಾಗಿರ್ತದಪ್ಪ ಅಂತ ನೋಡಿದರೆ ಸಿದ್ಧಾರ್ಥ. ಓಕೆ, ಸಿದ್ಧಾರ್ಥ ಈಸ್ ದ ಅರ್ಲಿ ನೇಮ್ ಆಫ್ ಗೌತಮ ಬುದ್ಧ ಆ್ಯಂಡ್ ಹಿ ಈಸ್ ದ ಸನ್ ಆಫ್ ಶುದ್ಧೋಧನ ಆ್ಯಂಡ್ ಮಹಾಮಾಯ. ಅಂದರೆ ಈತನ ತಂದೆಯ ಹೆಸರು ಶುದ್ಧೋಧನ ಆಗಿರ್ತದೆ, ತಾಯಿಯ ಹೆಸರು ಮಹಾಮಾಯ ಆಗಿರ್ತದೆ. ಹಾಗೆ ಈತನಿಗೆ ಶಾಕ್ಯ ಮುನಿ ಅಂತ ಕೂಡ ಕರೀತಾ ಇರ್ತಾರೆ. ಒಂದು ಸರ್ತಿ ಇದನ್ನು PCಯಲ್ಲಿ ಕೇಳಿದ್ದಾರೆ, ಶಾಕ್ಯ ಮುನಿ ಎಂದು ಯಾರಿಗೆ ಕರೆಯುತ್ತಾರೆ ಅಂತೇಳಿ. ಶಾಕ್ಯ ಮುನಿ ಅಂತೇಳಿ ಗೌತಮ ಬುದ್ಧನಿಗೆ ಕರೆಯುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ಗೌತಮ ಬುದ್ಧ ತನ್ನ ಮೊದಲ ಧರ್ಮೋಪದೇಶ, ದಟ್ ಇಸ್ ನಥಿಂಗ್ ಬಟ್
ಫಸ್ಟ್ ಸೆರ್ಮನ್. ಓಕೆ, ಇಂಗ್ಲೀಷಲ್ಲಿ ಫಸ್ಟ್ ಸೆರ್ಮನ್ ಅಂತೇಳಿ ಕರಿತೀವಿ. ಮೊದಲ ಧರ್ಮೋಪದೇಶವನ್ನು ಯಾವ ಸ್ಥಳದಲ್ಲಿ ಮಾಡ್ತಾನಂತ ನೋಡಿದರೆ ಸಾರಾನಾಥದಲ್ಲಿ ಮಾಡಿರತಕ್ಕಂಥದ್ದು ಮೊದಲ ಧರ್ಮೋಪದೇಶ. ಓಕೆ, ಗೌತಮ ಬುದ್ಧ ತೀರಿಕೊಂಡಿರ್ತಕ್ಕಂಥದ್ದು 483 BC. ಎಲ್ಲಪ್ಪ ಎಕ್ಸಾಕ್ಟ್ ಎಲ್ಲ ಅಂತ ನೋಡಿದರೆ ಅಂಡರ್ ಸಾಲ್ ಟ್ರೀ, ಅಂಡರ್ ಸಾಲ್ ಟ್ರೀ, ಸಾಲ್ ಮರದ ಕೆಳಗಡೆ ಕುಶಿನಗರ್ ಅಂತಕ್ಕಂಥ ಜಾಗದಲ್ಲಿ. ಕುಶಿನಗರ್ ಇಸ್ ದ ಎಕ್ಸಾಕ್ಟ್ ಪ್ಲೇಸ್ ನೇಮ್. ಓಕೆ, ನೆಕ್ಸ್ಟ್ ಕ್ವೆಶನ್. ಗಾಂಧೀಜಿಯು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ನಂತರ ಮಾಡಿದ ಮೊದಲ ಹೋರಾಟ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಏನು ಕೊಟ್ಟಿದ್ದಾರೆ? ಚಂಪಾರಣ್ಯ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ, ಚೌರಿ ಚೌರ ಸತ್ಯಾಗ್ರಹ ಅಥವಾ ನನ್ ಆಫ್ ದ ಅಬೌವ್. ಒಂದನ್ನು ಕ್ಲಿಯರ್ ಮಾಡ್ಕೋಬೇಕು ನೀವು ಇಲ್ಲಿ. ಅವ್ರು ಕೇಳ್ತಾ ಇರೋದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ನಂತರ. ಓಕೆ, ಸೊ ಇವನ್ ಅವ್ರು ದಕ್ಷಿಣ ಆಫ್ರಿಕಾದಲ್ಲಿ ಕೂಡ ಹೋರಾಟಗಳನ್ನು ಮಾಡಿರ್ತಾರೆ 1907ರಲ್ಲಿ ಟ್ರಾನ್ಸ್ವಾಲ್ ಅಂತಕ್ಕಂಥ ಪ್ಲೇಸಲ್ಲಿ. ಸೊ ಅದನ್ನು ಕೇಳ್ತಾ ಇಲ್ಲ ಅವರು. ಭಾರತಕ್ಕೆ ಬಂದ ನಂತರ ಮಾಡಿರ್ತಕ್ಕಂಥ ಫಸ್ಟ್ ಸತ್ಯಾಗ್ರಹ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಈ ಪ್ರಶ್ನೆಗೆ ಚಂಪಾರಣ್ಯ ಸತ್ಯಾಗ್ರಹ. ಎಷ್ಟನೇ ವರ್ಷ? 1917. ಎಲ್ಲಿ ಕಂಡುಬರ್ತದೆ ಚಂಪಾರಣ್ಯ? ಬಿಹಾರ ಒಳಗಡೆ ಕಂಡುಬರ್ತದೆ. ಸೊ ಏನಿದು ಚಂಪಾರಣ್ಯ? ನೀಲಿ ಬೆಳೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 3 ಪಾಯಿಂಟನ್ನು ಕ್ಲಿಯರ್ ಮಾಡ್ಕೋಬೇಕು. ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಆಹ್ವಾನ ಮಾಡಿರ್ತಕ್ಕಂಥವ್ರು ಯಾರು? ನೀವು ಬನ್ನಿ, ನಿಮ್ಮ ಅವಶ್ಯಕತೆ ನಮ್ಮ ಹೋರಾಟದಲ್ಲಿ ಪ್ರಮುಖವಾಗಿದೆ, ದಯವಿಟ್ಟು ಬರಬೇಕಂತ ವಿನಂತಿ ಮಾಡ್ಕೊಂಡಿದ್ದು ಯಾರು ಚಂಪಾರಣ್ಯ ಸತ್ಯಾಗ್ರಹಕ್ಕಂತ? ಸೊ ದಟ್ ಈಸ್ ನಥಿಂಗ್ ಬಟ್ ರಾಜ್ಕುಮಾರ್ ಶುಕ್ಲಾ ಅವರು. ಓಕೆ, ಸೊ ಅವರ ಒಂದು ವಿನಂತಿಯ ಮೇರೆಗೆ ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಧುಮುಕಿರ್ತಕ್ಕಂಥದ್ದು. ಸೊ ಇದರ ನಂತರ ಇಮಿಡಿಯೇಟ್ ಇಯರ್ 1918ರಲ್ಲಿ ಮತ್ತೊಂದು ಸತ್ಯಾಗ್ರಹ ಮಾಡ್ತಾರೆ. ಓಕೆ, ಅದು ಯಾವುದಪ್ಪ ಅಂತ ನೋಡಿದರೆ ಅಹಮದಾಬಾದ್ ಗಿರಣಿ ಮುಷ್ಕರ, ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಓಕೆ, ಅಹಮದಾಬಾದ್ ಅಂದ ತಕ್ಷಣ ಗೊತ್ತಾಯ್ತು ನಿಮಗೆ, ಇದಾಗಿರ್ತಕ್ಕಂಥದ್ದು ಗುಜರಾತಲ್ಲಿ. ಓಕೆ, ಯಾವ ವರ್ಷ? 1918ರಲ್ಲಿ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಇದ್ರ ಬಗ್ಗೆ ಅಂತ ಕೇಳಿದರೆ ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹ ಇದು. ಈ ಪ್ರಶ್ನೆನ ಕೇಳಬಹುದು. ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹ ಯಾವುದು ಅಂತ ನೋಡಿದರೆ ಅಹಮದಾಬಾದ್ ಗಿರಣಿ ಮುಷ್ಕರ. ಯಾವ ಒಂದು ಕಾರಣಕ್ಕೋಸ್ಕರ ಆಯ್ತಿದು? ಕ್ರಾಪ್ ಟ್ಯಾಕ್ಸೇಷನ್ ಸಲುವಾಗಿ ಆಗಿರ್ತಕ್ಕಂಥದ್ದು. ಕ್ರಾಪ್ ಟ್ಯಾಕ್ಸೇಷನ್, ಅಹಮದಾಬಾದ್ ಮಿಲ್ ಸ್ಟ್ರೈಕ್. ನೆಕ್ಸ್ಟ್ ಒನ್, ಇದಾದ ನಂತರ ಇನ್ನೊಂದು ಸತ್ಯಾಗ್ರಹವನ್ನು ಮಾಡ್ತಾರೆ ಅವರು. ಯಾವುದು ಅಂತ ನೋಡಿದರೆ ಖೇಡಾ ಸತ್ಯಾಗ್ರಹ. ಅದು ಕೂಡ ಆಗಿರ್ತಕ್ಕಂಥದ್ದು 1918ರಲ್ಲಿ. ಯಾವ ಒಂದು ಎಕ್ಸಾಕ್ಟ್ ರಾಜ್ಯ ಅಂತ ನೋಡಿದರೆ ಅಗೇನ್ ಇಟ್ ಈಸ್ ಇನ್ ಗುಜರಾತ್. ಸೊ ಟೋಟಲ್ ಆಗಿ ಈ 3 ಇಂಪಾರ್ಟೆಂಟ್ ಆಗಿ ಕಂಡುಬರ್ತಾವ ನಮ್ಮ ಮಹಾತ್ಮ ಗಾಂಧೀಜಿಯವರ ಇನಿಷಿಯಲ್ ಡೇಯಲ್ಲಿ ಮಾಡಿರ್ತಕ್ಕಂಥ ಸತ್ಯಾಗ್ರಹಗಳು. ನೆಕ್ಸ್ಟ್, ಗಾಂಧಿ ಯುಗ ಅಂತ ಯಾವಾಗಿಂದ ಯಾವಾಗ ಕರಿತೀವಿ ನಾವು? 1919ರಿಂದ 1947 ಏನು ಪೀರಿಯಡ್ ಅದಲ್ಲ, ಇದಕ್ಕೆ ನಾವು ಗಾಂಧಿ ಪೀರಿಯಡ್ ಅಥವಾ ಗಾಂಧಿ ಯುಗ ಅಂತೇಳಿ ಕರಿತೀವಿ. ಓಕೆ, ಸೊ ಯಾವಾಗ ಜನಿಸಿದರು ಮಹಾತ್ಮ ಗಾಂಧಿಯವರು? 1869 ಅಕ್ಟೋಬರ್ 2ರಂದು ಗುಜರಾತಿನ ಪೋರ್ಬಂದರ್ ಅಂತಕ್ಕಂಥ ಪ್ಲೇಸಲ್ಲಿ ಜನಿಸಿರ್ತಕ್ಕಂಥದ್ದು. ಗುಜರಾತಿನ ಪೋರ್ಬಂದರ್. ಇವ್ರ ತಂದೆ ಹೆಸರು ಏನಾಗಿತ್ತು? ಕರಮ್ಚಂದ್ರ ಗಾಂಧಿ. ತಾಯಿ ಹೆಸರು ಪುತಲಿಬಾಯಿ. ಕರಮ್ಚಂದ್ರ ಗಾಂಧಿ ಅವರ ತಂದೆ, ಪುತ್ಲಿಬಾಯಿ ಅವರ ತಾಯಿ. ಇವರಿಗೆ ಕೇವಲ 13ನೇ ವಯಸ್ಸಿನಲ್ಲಿ ಮದುವೆ ಆಗ್ತದೆ. 13ನೇ ವಯಸ್ಸಿನಲ್ಲಿ ಮದುವೆ ಆಗ್ತದೆ. ಏನು ಇವರ ಪತ್ನಿ ಹೆಸರು? ಕಸ್ತೂರಿಬಾ. ಓಕೆ, ಕಸ್ತೂರ್ಬಾ. ಇದ್ರ ಜೊತೆಗೆ ನಿಮಗೆಲ್ಲ ಗೊತ್ತು, ಇವರು ಆಫ್ರಿಕಾಕ್ಕೆ ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು. ಆ ಹೋಗಿರ್ತಕ್ಕಂಥ ಸಮಯದಲ್ಲಿ ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆಯನ್ನು ಹೊರಡಿಸ್ತಾರೆ. ನೆನಪಿಟ್ಟುಕೊಳ್ರಿ, ಪತ್ರಿಕೆ ಹೆಸರೇನು? ಇಂಡಿಯನ್ ಒಪಿನಿಯನ್. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಇದನ್ನು ಮಾಡ್ತಾರೆ? ಇದನ್ನು ಇಂಡಿಯನ್ ಒಪಿನಿಯನ್ ಅಂತ ಏನು ಮಾಡಿರ್ತಕ್ಕಂಥದ್ದು ಸೌತ್ ಆಫ್ರಿಕಾದಲ್ಲಿ. ಓಕೆನಾ. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿರೋದು ಯಾವಾಗ? ಈ ಇಸ್ವಿ ಕೂಡ ಇಂಪಾರ್ಟೆಂಟ್ ಎಕ್ಸಾಮೇ ಕೇಳ್ತಾರೆ. 1915ರಲ್ಲಿ ಭಾರತಕ್ಕೆ ಬರ್ತಾರೆ, ಜನವರಿ 9ನೇ ತಾರೀಕಿಗೆ. 1915 ಜನವರಿ 9. ಸೊ ಅದಕ್ಕೋಸ್ಕರ ಜನವರಿ 9 ಏನಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ? ಅನಿವಾಸಿ ಭಾರತೀಯ ದಿನ. ಏನಂತ ಮಾಡ್ತೀವಿ? ಅನಿವಾಸಿ ಭಾರತೀಯ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಜನವರಿ 9. ಓಕೆ. ಜೊತೆಗೆ ಈ ಗಾಂಧೀಜಿಯವರ ರಾಜಕೀಯ ಗುರು ಯಾರಂತ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ಬೋದು, ನೆನಪಿಟ್ಕೊಳ್ಳಿ. ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ ಅವರು ನಮ್ಮ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುಗಳಾಗಿರ್ತಕ್ಕಂಥದ್ದು. ಓಕೆ. ನೆಕ್ಸ್ಟ್, ಹೋಮ್ ರೂಲ್ ಚಳವಳಿಯಲ್ಲಿ ಇವರು ಏನಾದರೂ ಭಾಗವಹಿಸಿದ್ರೆ ಇಲ್ಲ ಅಂತ ಎಕ್ಸಾಮಲ್ಲಿ ಏನಾದರೂ ಕೇಳಿದ್ರೆ ನೆನಪಿಟ್ಕೊಳ್ಳಿ. 1916ರಲ್ಲಿ ನಡೆದಿರ್ತಕ್ಕಂಥ ಹೋಮ್ ರೂಲ್ ಚಳವಳಿಯಲ್ಲಿ ಇವರು ಭಾಗವಹಿಸಿರೋದಿಲ್ಲ. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು ಈ ಪಾಯಿಂಟನ್ನು ಕೂಡ ನೀವು. ನೆಕ್ಸ್ಟ್, ಇವರ ಆತ್ಮಕಥನದ ಹೆಸರೇನಪ್ಪ? ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಸೊ ಇದನ್ನೇ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಏನಂತ ಕೊಟ್ಟಿದ್ದಾರೆ ಅದಕ್ಕೆ ಹೆಸರು? ನನ್ನ ಸತ್ಯಾನ್ವೇಷಣೆ. ಸತ್ಯಾನ್ವೇಷಣೆ ಅಂತ ಕನ್ನಡದಲ್ಲಿ ಬರೆದಿದ್ದಾರೆ. ಯಾರು ಬರೆದಿದ್ದಾರೆ? ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಓಕೆ.
ಗಾಂಧೀಜಿಯವ್ರಿಗೆ ಏನಂತ ಕರಿತೀವಿ ನಾವು ಪ್ರಮುಖವಾಗಿ? ಮಹಾತ್ಮ ಗಾಂಧಿ ಅಂತೇಳಿ ಕರಿತೀವಿ. ಯಾರು ಈ ಮಹಾತ್ಮ ಅಂತಕ್ಕಂಥ ಹೆಸರನ್ನು ಅವರು ಕರೆದಿರ್ತಕ್ಕಂಥದ್ದು? ರವೀಂದ್ರನಾಥ್ ಟ್ಯಾಗೋರ್ ಅವರು. ಹಾಗೆ ಬಾಪೂಜಿ ಅಂತ ಯಾರು ಕರೆದ್ರು ಅವರಿಗೆ? ಬಾಪೂಜಿ ಅಂತ ಕರೆದಿರ್ತಕ್ಕಂಥದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್. ಬಾಪೂಜಿಯವರು ಬಾಪೂಜಿ ಅಂತ ಅವ್ರು ಕರೆದ್ರು, ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಸೊ ವಲ್ಲಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಅಂತ ಇವರು ಕರೆದ್ರು. ನೆಕ್ಸ್ಟ್ ಇವರಿಗೆ ರಾಷ್ಟ್ರಪಿತ ಅಂತ ಯಾರು ಕರೆದ್ರು ಅಂತ ಕೇಳಿದರೆ ಸುಭಾಷ್ ಚಂದ್ರ ಬೋಸ್ ಅವರು ಕರೆದಿರ್ತಕ್ಕಂಥದ್ದು. ರಾಷ್ಟ್ರಪಿತ ಎಂದು ಕರೆದವರು ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ಇನ್ನೊಂದು ಬರ್ತದ ಅರೆ ಬೆತ್ತಲೆ ಫಕೀರ ಅಂತೇಳಿ. ಯಾವುದು? ಅರೆ ಬೆತ್ತಲೆ ಫಕೀರ. ಸೊ ಈ ರೀತಿಯಾಗಿ ಕರೀತಕ್ಕಂಥವ್ರು ಯಾರು? ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದು ಕೂಡ. ವಿನ್ಸ್ಟನ್ ಚರ್ಚಿಲ್ ಅವರು ಕರೆದಿರ್ತಕ್ಕಂಥದ್ದು. ವಿನ್ಸ್ಟನ್ ಚರ್ಚಿಲ್ ಅರೆ ಬೆತ್ತಲೆ ಫಕೀರ ಅಂತೇಳಿ ಇವರಿಗೆ ಕರೆದಿದ್ದಾರಾ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಆಗ್ತದೆ ಇಂಥ ಸಮಯದಲ್ಲಿ ಒಂದು ಸತ್ಯಾಗ್ರಹ ಯಾವುದಂತ ನೋಡಿದ್ರೆ ಬಾರ್ಡೋಲಿ ಸತ್ಯಾಗ್ರಹ. ಓಕೆ, ಬಾರ್ಡೋಲಿ ಸತ್ಯಾಗ್ರಹ ಯಾವಾಗಾಯಿತು? ಬಾರ್ಡೋಲಿ ಸತ್ಯಾಗ್ರಹ 1928ರಲ್ಲಿ. ಯಾರು ಇದನ್ನು ಲೀಡ್ ಮಾಡಿರ್ತಕ್ಕಂಥದ್ದು? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಇದನ್ನು ಲೀಡ್ ಮಾಡಿರ್ತಕ್ಕಂಥದ್ದು. ಇದು ಕೂಡ ಟ್ಯಾಕ್ಸ್ ರಿಲೇಟೆಡ್. ಓಕೆ, ಕ್ರಾಪ್ನ ಟ್ಯಾಕ್ಸನ್ನು ಕಡಿಮೆ ಮಾಡೋ ಸಲುವಾಗಿ ಮಾಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ಈ ಕೆಳಗಿನ ಯಾವ ಯುದ್ಧವು ಜರುಗಿತು? ಆಪ್ಷನ್ ಬಂದು ಹೈಡಸ್ಪಸ್, ತರೈನ್, ಪಾನಿಪತ್, ಯಾವುದು ಅಲ್ಲ. ಓಕೆ, ಅಲೆಕ್ಸಾಂಡರ್ ಮತ್ತು ಪೋರಸ್ನ ಮಧ್ಯೆ ಆಗಿರ್ತಕ್ಕಂಥ ಯುದ್ಧ ಬ್ಯಾಟಲ್ ಆಫ್ ಹೈಡಸ್ಪಸ್. ಓಕೆ, ಹೈಡಸ್ಪಸ್ ಕದನ ಅಥವಾ ಜೇಲಂ ಕದನ ಅಂತ ಕೂಡ ಇದನ್ನು ಕರೀತಾರೆ. ಸರಿನಾ? ಈ ಜೇಲಂ ನದಿಯ ಇನ್ನೊಂದು ಹೆಸರು ಏನಾಗಿತ್ತು? ಅದು ಕೂಡ ಇಂಪಾರ್ಟೆಂಟ್. ಓಲ್ಡ್ ನೇಮ್ ಕೇಳ್ತಾರೆ, ನೆನಪಿಟ್ಟುಕೊಳ್ಳಿ. ಅದರ ಹಳೆಯ ಹೆಸರು ಬಂದ್ಬಿಟ್ಟು ವಿತಾಸ್ತಾ ಅಂತ ಹೇಳಿ. ಓಕೆ, ವಿತಾಸ್ತಾ. ಸರಿನಾ? ಸೊ ಈ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಂಥ ಸಮಯದಲ್ಲಿ ಮೊದಲು ಯುದ್ಧ ಮಾಡಿದ್ದು ಪೋರಸ್ನ ಜೊತೆ ಅಲ್ಲ. ಓಕೆ, ಪೋರಸ್ಗಿಂತ ಮುಂಚೆ ಒಬ್ಬನ ಜೊತೆ ಯುದ್ಧ ಮಾಡ್ತಾನೆ. ಅವನ ಹೆಸರು ಬಂದ್ಬಿಟ್ಟು ಅಂಬಿ. ಬಟ್ ಅಂಬಿ ಏನು ಮಾಡ್ತಾನೆ? ಯುದ್ಧ ಮಾಡಬೇಕಂತ ಸಮಯದಲ್ಲಿ ಅಲೆಕ್ಸಾಂಡರ್ನ ಒಂದು ಸೈನ್ಯಕ್ಕೆ ಎದುರುಕೊಂಡು ಅವನಿಗೆ ಶರಣಾಗತಿ ಆಗ್ತಾನೆ. ಓಕೆ, ಫಸ್ಟ್ ಯುದ್ಧ ಮಾಡಿದ್ದು ಅಂಬಿ ಜೊತೆ. ಬಟ್ ಸ್ಟ್ರಾಂಗೆಸ್ಟ್ ಯುದ್ಧವನ್ನು ಅವನು ಫೇಸ್ ಮಾಡಿದ್ದು ಯಾರ ಜೊತೆ ಅಂತ ನೋಡಿದರೆ ಪೋರಸ್ನ ಜೊತೆ. ಆ ಕದನವನ್ನು ನಾವು ಹೈಡಸ್ಪಸ್ ಕದನ ಅಂತೇಳಿ ಕರಿತೀವಿ. ಓಕೆ, ಸೊ ಇದಿಷ್ಟು ಮಾಹಿತಿ ಈ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ಅಲೆಕ್ಸಾಂಡರ್ನ ಕಮಾಂಡರ್ ಇನ್ ಚೀಫ್ ಅವನೊಬ್ಬನ ಸೇನಾಪತಿ ಇರ್ತಾನೆ. ಯಾರಂತ ನೋಡಿದರೆ ಸೆಲ್ಯೂಕಸ್ ನಿಕೇಟರ್ ಅಂತ ಹೇಳಿ ಅವನ ಹೆಸರು. ಸೆಲ್ಯೂಕಸ್ ನಿಕೇಟರ್. ಓಕೆ, ಎಕ್ಸಾಮಲ್ಲಿ ಇವನು ಕೂಡ ಇಂಪಾರ್ಟೆಂಟ್ ಆಗ್ತಾನೆ, ಯಾಕಂದರೆ ಇವನ ಮೇಲೆ ಹಲವಾರು ಪ್ರಶ್ನೆಗಳು ಬರ್ತಾವ. ಈ ಸೆಲ್ಯೂಕಸ್ ನಿಕೇಟರ್ ಜೊತೆ ಯುದ್ಧ ಮಾಡಿರ್ತಕ್ಕಂಥ ಒಬ್ಬ ಇಂಪಾರ್ಟೆಂಟ್ ರೂಲರ್ ಯಾರಂತ ನೋಡಿದರೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ. ಯಾರಿ ಚಂದ್ರಗುಪ್ತ ಮೌರ್ಯ? ಮೌರ್ಯ ಸಂತತಿಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಓಕೆ, ಯಾರನ್ನ ಕೊಂದುಬಿಟ್ಟು ಈ ಮೌರ್ಯ ಸಂತತಿನ ಆರಂಭ ಮಾಡ್ತಾನಂತ ನೋಡಿದ್ರೆ ನಂದ ಮನೆತನದ ಕೊನೆಯ ದೊರೆಯಾಗಿರ್ತಕ್ಕಂಥ ಧನಾನಂದನನ್ನು ಸೋಲಿಸಿ ತನ್ನ ಆಡಳಿತವನ್ನು ಆರಂಭ ಮಾಡ್ತಾನ. ಓಕೆ, ನೆನಪಿಟ್ಕೊಳ್ಳಿ, ಈ ಪಾಯಿಂಟ್ ಇಂಪಾರ್ಟೆಂಟ್. ಎಕ್ಸಾಮ್ ಕೇಳ್ಬೋದು. ಯಾರನ್ನ ಡಿಫೀಟ್ ಮಾಡಿ ಆಗಿದ್ದ ಅಂತಂದರೆ ನಂದ ಮನೆತನದ ಧನಾನಂದನ. ಓಕೆ, ಜೊತೆಗೆ ಸೆಲ್ಯೂಕಸ್ ನಿಕೇಟರ್ ಜೊತೆಗೆ ಕೂಡ ಯುದ್ಧ ಮಾಡ್ತಾನೆ. ಸೆಲ್ಯೂಕಸ್ ನಿಕೇಟರ್ನು ಕೂಡ ಸೋಲ್ತಾನ. ಬಟ್ ಅವ್ರ ಜೊತೆಗೆ ನಂತರದ ದಿನಗಳಲ್ಲಿ ಒಪ್ಪಂದ ಆಗ್ತದ. ಒಪ್ಪಂದ ಆಗಿಬಿಟ್ಟು ಹಿಂದ್ ಕುಶ್ ಬಿಕಮ್ ದ ಬೌಂಡ್ರಿ. ಯಾವುದು? ಹಿಂದ್ ಕುಶ್. ಇಟ್ ಬಿಕಮ್ ದ ಬೌಂಡ್ರಿ ಬಿಟ್ವೀನ್ ಅಲೆಕ್ಸಾಂಡರ್ ಅವನ ಟೆರಿಟರಿ ಏನಿರುತ್ತಲ್ಲ ಅದಕ್ಕೆ ಮತ್ತು ಈ ನಮ್ಮ ಸೆಲ್ಯೂಕಸ್ ನಿಕೇಟರ್ನ ಟೆರಿಟರಿಯ ಮಧ್ಯೆ ಹಿಂದ್ ಕುಶ್ ಒಂದು ಬೌಂಡ್ರಿ ಥರ ಆ್ಯಕ್ಟ್ ಆಗಿ ಸ್ಟಾರ್ಟ್ ಆಗ್ತದ. ಜೊತೆಗೆ ಈ ಚಂದ್ರಗುಪ್ತನಿಗೆ ಬೇರೆ ಯಾವ ಹೆಸರುಗಳಿಂದ ಕರಿತಾ ಇದ್ರು? ಈತನಿಗೆ ಸ್ಯಾಂಡ್ರೋಕೋಟಸ್ ಮತ್ತು ಆಂಡ್ರೋಕೋಟಸ್ ಅಂತ ಕೂಡ ಕರಿತಾ ಇದ್ರು. ವೆರಿ ಇಂಪಾರ್ಟೆಂಟ್. ಸ್ಯಾಂಡ್ರೋಕೋಟಸ್ ಮತ್ತು ಆಂಡ್ರೋಕೋಟಸ್ ಯಾರು ಕರಿತಾ ಇದ್ರು? ಗ್ರೀಕ್ ಸ್ಕಾಲರ್ಸ್. ಗ್ರೀಕ್ ಸ್ಕಾಲರ್ಸ್ ಸ್ಯಾಂಡ್ರೋಕೋಟಸ್ ಮತ್ತು ಆಂಡ್ರೋಕೋಟಸ್ ಅಂತೇಳಿ ಕರಿತಾ ಇದ್ರು. ಸರಿನಾ? ಚಂದ್ರಗುಪ್ತ ಮೌರ್ಯ ಧನಾನಂದನ ಡಿಫೀಟ್ ಮಾಡಿದ. ಈ ಡಿಫೀಟ್ ಮಾಡಲಿಕ್ಕೆ ಚಂದ್ರಗುಪ್ತನಿಗೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಕೌಟಿಲ್ಯ. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಕೌಟಿಲ್ಯ. ಈತನಿಗೆ ಇಂಡಿಯನ್ ಮೆಕೆವೆಲಿ, ಭಾರತದ ಮೆಕೆವೆಲಿ ಕೂಡ ಅಂತೇಳಿ ಕರೀತಾರೆ. ತುಂಬ ಚಾಣಾಕ್ಷನಾಗಿರ್ತಕ್ಕಂಥ ವ್ಯಕ್ತಿ ಕೌಟಿಲ್ಯ. ಕೌಟಿಲ್ಯನ ಮೇಲೆ ಹಿಂದಿಯಲ್ಲಿ ಸೀರಿಯಲ್ ಕೂಡ ಇದೆ, ನೀವೇನಾದರೂ ನೋಡಿಲ್ಲ ಅಂದರೆ ನೋಡ್ಬೋದು. ಯಾವ ರೀತಿಯಾಗಿ ಇಂಟೆಲಿಜೆಂಟ್ ಆಗಿದ್ದ ಕೌಟಿಲ್ಯ ಅಂತ ಕಂಪ್ಲೀಟ್ ಆಗಿ ತೋರಿಸಿದ್ದಾರೆ. ಚಂದ್ರಗುಪ್ತ ಅಥವಾ ಮೌರ್ಯ ಮನೆತನದ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇರ್ತಕ್ಕಂಥದ್ದು. ಅಶೋಕನ ಬಗ್ಗೆ ಆಗಿರ್ಬೋದು, ಚಂದ್ರಗುಪ್ತನ ಬಗ್ಗೆ ಆಗಿರ್ಬೋದು, ಅಥವಾ ಕೌಟಿಲ್ಯನ ಬಗ್ಗೆ ಆಗಿರ್ಬೋದು, ಇನ್ ಡೀಟೇಲ್ ಆಗಿ ಒಂದು ವಿಡಿಯೋ ಮುಖಾಂತರ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಆ ಒಂದು ಸೀರಿಯಲಲ್ಲಿ. ಓಕೆನಾ? ನೆಕ್ಸ್ಟ್ ಈ ಕೌಟಿಲ್ಯ ಬರೆದಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಗ್ರಂಥ ಯಾವ್ದು ಹೇಳಿ? ಎಕ್ಸಾಮ್ ಇಂಪಾರ್ಟೆಂಟ್, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅರ್ಥಶಾಸ್ತ್ರ. ಓಕೆ, ಅರ್ಥಶಾಸ್ತ್ರವನ್ನು ಬರೆದಿರುವವನು ಕೌಟಿಲ್ಯ. ಯಾವ ಭಾಷೆಯಲ್ಲಿ ಬರೆದಿದ್ದಾನಂತ ಏನಾದರೂ ಕೇಳಿದರೆ ಎಕ್ಸಾಮಲ್ಲಿ ನೆನಪಿಟ್ಕೊಳ್ಳಿ, ಇದನ್ನು ಬರೆದಿರ್ತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿ. ಸಂಸ್ಕೃತ ಭಾಷೆಯಲ್ಲಿ. ಸರಿನಾ? ಇದು ಮೌರ್ಯ ಸಂತತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಆಗಿರ್ತಕ್ಕಂಥದ್ದು. ಜೊತೆಗೆ ಮೌರ್ಯರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಬುಕ್ ಅದ, ಅದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಯಾವುದಪ್ಪ ಅಂತ ನೋಡಿದರೆ ಇಂಡಿಕಾ ಆಫ್ ಮೆಗಸ್ತನೀಸ್. ಮೆಗಸ್ತನೀಸ್ ಬರೆದಿರ್ತಕ್ಕಂಥ ಇಂಡಿಕಾ ಅಂತಕ್ಕಂಥ ಪುಸ್ತಕ ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಕೇಳ್ತಾರೆ ಯಾರು ಬರೆದಿರೋದು ಅದನ್ನು? ಮೆಗಸ್ತನೀಸ್. ಐ ವಿಲ್ ಪುಟ್ ಅ ಸ್ಟಾರ್ ಮಾರ್ಕ್. ಕೇಳಬಹುದು, ನೆನಪಿಟ್ಕೊಳ್ಳಿ ಈ ಪ್ರಶ್ನೆಯನ್ನು ಕೂಡ. ನೆಕ್ಸ್ಟ್,
ಮೌರ್ಯ ಮನೆತನ ಅಂತ ಬಂದಾಗ ಇಂಪಾರ್ಟೆಂಟ್ ರೂಲರ್ ಯಾರಾಗ್ತಾರೆ ನಮಗೆ? ಹೈಲಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ವ್ಯಕ್ತಿ ಅಶೋಕ, ದ ಗ್ರೇಟ್ ಅಶೋಕ. ಇದನಿಗೆ ಶಾಸನಗಳ ಪಿತಾಮಹ ಅಂತ ಕೂಡ ಕರೀತಾರ. ಈತನ ಶಾಸನಗಳನ್ನ ಫಸ್ಟ್ ಟೈಮ್ ಡೈಸಫರ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಅಶೋಕನ ಎಡಿಕ್ಸ್ ಡೈಸಫರ್ ಮಾಡಿರ್ತಕ್ಕಂಥ ವ್ಯಕ್ತಿ ಜೇಮ್ಸ್ ಪ್ರಿನ್ಸೆಪ್. ಯಾರು ಹೇಳಿ? ಜೇಮ್ಸ್ ಪ್ರಿನ್ಸೆಪ್. ಯಾವ ವರ್ಷದಲ್ಲಿ ಡೈಸಫರ್ ಮಾಡ್ತಾನೆ ಇದನ್ನು? ಇದಾಗಿರ್ತಕ್ಕಂಥದ್ದು 1837ರಲ್ಲಿ. ಅದಕ್ಕಿಂತ ಮುಂಚೆ ಅಶೋಕನ ಶಾಸನಗಳನ್ನು ಯಾರೂ ಓದಿರೋದಿಲ್ಲ. ಹಲವಾರು ಸಿಕ್ಕಿರ್ತಾವೆ, ಬಟ್ ಐಡೆಂಟಿಫೈ ಮಾಡೋಕ್ಕಾಗಿರೋದಿಲ್ಲ. ಅದನ್ನು ಫಸ್ಟ್ ಟೈಮ್ ಡೈಸಫರ್ ಮಾಡಿರ್ತಕ್ಕಂಥವನು ಜೇಮ್ಸ್ ಪ್ರಿನ್ಸೆಪ್. ಓಕೆ, ಅಶೋಕನ ಬಗ್ಗೆ ಇಂಪಾರ್ಟೆಂಟ್ ವಾರ್ ಯಾವ್ದು ಬರ್ತದೆ ನಮಗೆ? ಕಳಿಂಗ. ಅವ್ನು ಮಾಡಿರ್ತಕ್ಕಂಥ ನಾಟ್ ಒನ್ ಆಫ್ ದ ಓನ್ಲಿ ಒನ್ ಗ್ರೇಟ್ ಯುದ್ಧ ಆದಂತ ನೋಡಿದರೆ ಕಳಿಂಗ ಯುದ್ಧ 261ರಲ್ಲಿ ಮಾಡ್ತಾನೆ. ಈ ಯುದ್ಧ ಆದ ನಂತರ ಅಲ್ಲಿ ಆಗಿರ್ತಕ್ಕಂಥ ಹಲವಾರು ಲಕ್ಷಾಂತರ ಅಂತ ಹೇಳ್ಬೋದು ಸಾವು ನೋವುಗಳನ್ನು ನೋಡಿರ್ತಕ್ಕಂಥವನು ಮನಗಂಡ ಏನು ಮಾಡ್ತಾನೆ? ಬೇಡ, ನಾವು ಈ ಯುದ್ಧದ ದಾರಿಯನ್ನು ಬಿಟ್ಟು ಧರ್ಮದ ದಾರಿಯಲ್ಲಿ ಹೋಗೋಣ ಅಂತ ತನ್ನ ರೂಟನ್ನು ಚೇಂಜ್ ಮಾಡ್ಕೋತಾನೆ. ಓಕೆ, ಯಾವ ಒಂದು ಯುದ್ಧ? ಕಳಿಂಗ ಯುದ್ಧ 261 BCಯಲ್ಲಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅಶೋಕ ಫಾಲೋ ಮಾಡಿರ್ತಕ್ಕಂಥ ಧರ್ಮ ಯಾವುದಂತ ಎಕ್ಸಾಂಪಲ್ ಏನೋ ಕೇಳಿದ್ರೆ ನೆನಪಿಟ್ಕೊಳ್ಳಿ. ಅವನು ಫಾಲೋ ಮಾಡಿರ್ತಕ್ಕಂಥದ್ದು ಬುದ್ಧಿಸಮ್, ಬೌದ್ಧ ಧರ್ಮವನ್ನು ಫಾಲೋ ಮಾಡ್ತಾನೆ. ಯಾರ ಸಹಕಾರಿ ಆಗ್ತಾರ? ಯಾರ ಒಂದು ಹೇಳಿಕೆ ಮೇರೆಗೆ ಈತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನ? ಹಿ ಎಂಬ್ರಾಸ್ಡ್ ಬುದ್ಧಿಸಮ್ ಅಂಡರ್ ಉಪಗುಪ್ತ. ಓಕೆ, ಉಪಗುಪ್ತ ಅಂತಕ್ಕಂಥವನು ಅಶೋಕನನ್ನು ಬೌದ್ಧ ಧರ್ಮಕ್ಕೆ ತರಲು ಸಹಾಯ ಮಾಡಿರ್ತಕ್ಕಂಥವನು, ಅಥವಾ ಬೌದ್ಧ ಧರ್ಮದ ಇಂಪಾರ್ಟೆನ್ಸನ್ನು ಹೇಳಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗುವಂತೆ ಮಾಡಿರ್ತಕ್ಕಂಥ ವ್ಯಕ್ತಿ ಉಪಗುಪ್ತ. ವೆರಿ ಇಂಪಾರ್ಟೆಂಟ್, ಈ ಹೆಸರನ್ನು ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೌರ್ಯ ಮನೆತನದ ಕೊನೆಯ ಅರಸ ಯಾರು? ಅಶೋಕ ತೀರಿಕೊಂಡ ನಂತರ ತುಂಬಾ ಹಲವಾರು ವರ್ಷಗಳ ತನಕ ಇದಕ್ಕೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಅಶೋಕನ ನಂತರ ಬಂದಂಥ ರೂಲರ್ಸ್ ಏನಾಗಿರ್ತಾರೆ? ವೀಕ್ ರೂಲರ್ಸ್ ಆಗಿರ್ತಾರೆ. ಸೊ ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರಂತ ಏನಾದರೂ ಎಕ್ಸಾಮಲ್ಲಿ ನಿಮಗೆ ಕೇಳಿದ್ರೆ ಬೃಹದ್ರಥ ಅಂತ ನೆನಪಿಟ್ಕೋಬೇಕು. ಮೌರ್ಯ ಮನೆತನದ ಕೊನೆಯ ದೊರೆ ಬೃಹದ್ರಥ. ಯಾರು ಕೊಲ್ತಾರೆ ಈ ಬೃಹದ್ರಥನ ಹತ್ಯೆ ಮಾಡಿರ್ತಕ್ಕಂಥವನು ಪುಷ್ಯಮಿತ್ರ ಶುಂಗ. ಯಾರು? ಪುಷ್ಯಮಿತ್ರ ಶುಂಗ. ಸೊ ಪುಷ್ಯಮಿತ್ರ ಶುಂಗ ಬೃಹದ್ರಥನನ್ನು ಕೊಲೆ ಮಾಡಿ ಶುಂಗ ಮನೆತನವನ್ನು ಆರಂಭ ಮಾಡ್ತಾನೆ, ನೆನಪಿಟ್ಕೋಬೇಕು. ಓಕೆ, ಸೊ ಯಾವಾಗಪ್ಪ ಇದೆಲ್ಲ ಆಗಿರ್ತಕ್ಕಂಥ ಘಟನೆ? 184 BCಯಲ್ಲಿ. ಸೊ ಮೌರ್ಯ ಸಾಮ್ರಾಜ್ಯ ಎಂಡ್ ಆಗಿರ್ತಕ್ಕಂಥ ವರ್ಷ ಯಾವುದಂತ ಕೇಳಿದರೆ ನೆನಪಿಟ್ಕೊಳ್ಳಿ, 184 BC. ಜೊತೆಗೆ ಶುಂಗ ಮನೆತನದ ಸ್ಥಾಪಕ ಯಾರಂತ ಕೇಳಿದರೆ ಪುಷ್ಯಮಿತ್ರ ಶುಂಗ. 2 ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ, ರಿಮೆಂಬರ್. ಓಕೆನಾ? ನೆಕ್ಸ್ಟ್, ಇವಾಗ ಅಲೆಕ್ಸಾಂಡರ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಎಲ್ಲಿಂದ ಬಂದಪ್ಪ ಈ ಅಲೆಕ್ಸಾಂಡರ್? ಈತ ಬಂದಿರತಕ್ಕಂಥದ್ದು ಮೆಸಿಡೋನಿಯಾದಿಂದ ಭಾರತಕ್ಕೆ ಬಂದಿರತಕ್ಕಂಥದ್ದು. ಎಲ್ಲಿ ತೀರ್ಕೊಳ್ತಾನ? ಈತ ತೀರಿಕೊಂಡಿರ್ತಕ್ಕಂಥ ಪ್ಲೇಸ್ ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಈತ ತೀರಿಕೊಂಡಿರ್ತಕ್ಕಂಥದ್ದು ಬ್ಯಾಬಿಲೋನ್ ಅಂತಕ್ಕಂಥ ಪ್ಲೇಸಲ್ಲಿ. ಡೆತ್. ಭಾರತಕ್ಕೆ ಬಂದಿರೋದು ಮೆಸಿಡೋನಿಯಾದಿಂದ, ತೀರಿಕೊಂಡಿರ್ತಕ್ಕಂಥದ್ದು ಬ್ಯಾಬಿಲೋನ್ ಅಂತಕ್ಕಂಥ ಪ್ಲೇಸಲ್ಲಿ. ಓಕೆ, ಸೊ ಎಷ್ಟನೇ ವರ್ಷದಲ್ಲಿ ತೀರ್ಕೋತಾನೆ ಇವ? ಕೇವಲ 33 ವರ್ಷದಲ್ಲಿ. ಜಗತ್ತನ್ನೇ ಗೆಲ್ಲಬೇಕೆಂಬಂತ ಆಕಾಂಕ್ಷೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಲೆಕ್ಸಾಂಡರ್. ಈತ ತೀರಿಕೊಂಡಿರ್ತಕ್ಕಂಥದ್ದು 33 ವರ್ಷದಲ್ಲಿ. ಮತ್ತೊಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಆಪ್ಷನ್ ಬಿ ನೋಡಿ, ತರೈನ್. ಇದು ಕೂಡ ಎಕ್ಸಾಮ್ ಇಂಪಾರ್ಟೆಂಟ್. ಸ್ಟಾರ್ ಮಾರ್ಕ್ ಹಾಕಿದರೆ ಇಂಪಾರ್ಟೆಂಟ್ ಅಂತ ಅನ್ಕೋಬೇಕು. ಓಕೆ, ಸೊ ಟೋಟಲ್ ಆಗಿ 2 ತರೈನ್ ಯುದ್ಧಗಳು ನಡೀತಾವೆ. ಮೊದಲ ತರೈನ್ ಯುದ್ಧ ಹಾಗೆ 2ನೇ ತರೈನ್ ಯುದ್ಧ ಅಂತ ಹೇಳಿ. ಮೊದಲ ತರೈನ್ ಯುದ್ಧ ಆಗಿರ್ತಕ್ಕಂಥದ್ದು 1191ರಲ್ಲಿ, 2ನೇ ತರೈನ್ ಯುದ್ಧ ಆಗಿರ್ತಕ್ಕಂಥದ್ದು 1192ರಲ್ಲಿ. ಇಮಿಡಿಯೇಟ್ ಇಯರ್ ಆಗ್ತದೆ. ಯಾರ ಜೊತೆ ಆಗ್ತದೆ ಈ ತರೈನ್ ಯುದ್ಧಗಳು ಆಗಿರ್ತಕ್ಕಂಥದ್ದು ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನ ನಡುವೆ. G&P. ಜಿ ಅಂದರೆ ಮೊಹಮ್ಮದ್ ಗೋರಿ, ಪಿ ಅಂದರೆ ಪೃಥ್ವಿರಾಜ್ ಚೌಹಾನ್. ಮೊದಲ ಒಂದು ಯುದ್ಧದಲ್ಲಿ ಏನಾಗಿರ್ತದೆ? ಪೃಥ್ವಿರಾಜ್ ಚೌಹಾನ್ ಗೆಲುವನ್ನು ಸಾಧಿಸಿರ್ತಾನೆ. ಬಟ್ ಅದರ ನೆಕ್ಸ್ಟ್ ಇಯರ್, ಅದು 1192ರಲ್ಲಿ ಮತ್ತೆ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನ್ ನಡುವೆ ಯುದ್ಧ ಆಗ್ತದೆ. ಇಂಥ ಸಮಯದಲ್ಲಿ ಗೋರಿ ಏನು ಮಾಡ್ತಾನೆ? ಪೃಥ್ವಿರಾಜ್ ಚೌಹಾನನ್ನು ಸುರಿಸ್ತಾನೆ. ಹಿ ಡಿಫೀಟೆಡ್ ಪೃಥ್ವಿರಾಜ್ ಚೌಹಾನ್ ಕಂಪ್ಲೀಟ್ಲಿ ಇನ್ ದ ಸೆಕೆಂಡ್ ಬ್ಯಾಟಲ್ ಆಫ್ ತರೈನ್. ಓಕೆ, ಮೌರ್ಯರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ಪಾಯಿಂಟ್ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದರೆ ಕಾಳಿದಾಸನ ಬಗ್ಗೆ. ಓಕೆ, ಮೌರ್ಯ ಸಂತತಿಯಲ್ಲಿ ಕಾಳಿದಾಸನು ಕೂಡ ಕಂಡು ಬರ್ತಾನೆ. ಒಬ್ಬ ಗ್ರೇಟೆಸ್ಟ್ ಕವಿ ಕೂಡ ಹೌದು. ಯಾರ ಒಂದು ಆಡಳಿತದಲ್ಲಿ ಕಂಡು ಬರ್ತಾನೆ? ಹೂ ಈಸ್ ದ ಕೋರ್ಟ್ ಪೋಯೆಟ್ ಅಂತ ನೋಡಿದರೆ ಇವನು ಕಂಡು ಬರ್ತಕ್ಕಂಥದ್ದು ಚಂದ್ರಗುಪ್ತ 2ನ ಆಸ್ಥಾನದಲ್ಲಿ, ಅಥವಾ ವಿಕ್ರಮಾದಿತ್ಯ ಅಂತ ಏನು ಕರೆಸ್ಕೊಳ್ತಾ ಇರ್ತಾನಲ್ಲ ಆತನ ಆಸ್ಥಾನದಲ್ಲಿ ಚಂದ್ರಗುಪ್ತ 2. ಓಕೆ, ನೆಕ್ಸ್ಟ್, ಈ ಕಾಳಿದಾಸ ಯಾವ ಒಂದು ಭಾಷೆಯಲ್ಲಿ ಪಾಂಡಿತ್ಯವನ್ನು ಹೊಂದಿರ್ತಾನಂತ ನೋಡಿದರೆ ಪಾಂಡಿತ್ಯ ಹೊಂದಿರತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿ. ಕಾಳಿದಾಸನ ಜೊತೆಗೆ ಇನ್ನೊಬ್ಬ ಕವಿ ಕೂಡ ಇಂಪಾರ್ಟೆಂಟ್ ಆಗ್ತಾನೆ, ಭಾರವಿಯ. ಓಕೆ, ಭಾರವಿಯ ಬರೆದಿರ್ತಕ್ಕಂಥದ್ದು ಕಿರಿತಾರ್ಜುನೀಯ. ವೆರಿ ಇಂಪಾರ್ಟೆಂಟ್, ಭಾರವಿಯ ಕಿರಿತಾರ್ಜುನೀಯ. ಈ ಕಾಳಿದಾಸ ಮತ್ತು ಭಾರವಿಯ ಈ ಇಬ್ಬರ ಹೆಸರನ್ನು ನಾವು ಯಾವ ಒಂದು ಶಾಸನದಲ್ಲಿ ನೋಡ್ತೀವಿ ಅಂದರೆ ಐಹೊಳೆ ಶಾಸನದಲ್ಲಿ ನೋಡ್ತೀವಿ. ಓಕೆ, ಐಹೊಳೆ ಶಾಸನದಲ್ಲಿ ನೋಡ್ತೀವಿ. ಯಾರು ಈ ಐಹೊಳೆ ಶಾಸನವನ್ನು ನಡೆಸಿರ್ತಕ್ಕಂಥವ್ರು ಅಥವಾ ಕೆತ್ತಿರ್ತಕ್ಕಂಥವ್ರು? ರವಿಕೀರ್ತಿ.
ಓಕೆ, ರವಿಕೀರ್ತಿ. ಎಲ್ಲಿ ಕಂಡು ಬರ್ತದೆ ಐಹೊಳೆ ಶಾಸನ? ಹೌದು, ನಿಮಗೆಲ್ಲರಿಗೂ ಗೊತ್ತು. ಎಸ್, ಇಟ್ ಈಸ್ ಪ್ರೆಸೆಂಟ್ ಇನ್ ಕರ್ನಾಟಕ. ಸರಿನಾ? ನೆಕ್ಸ್ಟ್ ಮತ್ತೇನು ಮಾಹಿತಿಯನ್ನು ಕಾಣ್ತೀವಿ ನಾವು ಈ ಐಹೊಳೆ ಶಾಸನದಲ್ಲಿ? ಇಲ್ಲಿ ಪುಲಿಕೇಶಿ II ಏನಿದಾನಲ್ಲ, ಹರ್ಷವರ್ಧನನನ್ನು ಡಿಫೀಟ್ ಮಾಡಿದಾನ. ಓಕೆ, ಪುಲಿಕೇಶಿ II ಹರ್ಷವರ್ಧನನ ಸೋಲಿಸಿದಾನ. ಅದಕ್ಕೋಸ್ಕರ ಈತನಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಬಂದಿರತಕ್ಕಂಥದ್ದನ್ನು ಐಹೊಳೆ ಇನ್ಸ್ಕ್ರಿಪ್ಷನಲ್ಲಿ ನೋಡ್ತೀವಿ ನಾವು. ದಕ್ಷಿಣ ಪತೇಶ್ವರ ಪುಲಿಕೇಶಿ ಆದರೆ ಉತ್ತರ ಪತೇಶ್ವರ ಯಾರು? ಹರ್ಷವರ್ಧನ. ವರ್ಧನ ಮನೆತನದ ಹರ್ಷವರ್ಧನನನ್ನು ನಾವೇನಂತೇಳಿ ಕರಿತೀವಿ? ಉತ್ತರ ಪತೇಶ್ವರ ಅಂತೇಳಿ ಕರಿತೀವಿ. ಸೊ ಇದಿಷ್ಟು ಮಾಹಿತಿ ಈ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ ಇರ್ತಕ್ಕಂಥದ್ದು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು MCQs ಜೊತೆ ನಿಮ್ಮ ಮುಂದೆಗೆ ಬರ್ತೇನೆ. ವಿಡಿಯೋನ ಕೊನೆ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್. ಬೈ ಫಾರ್ ನಾವ್.